ಸಿಂಹರಾಶಿಗೆ ಅಷ್ಟಮದಲ್ಲಿ ಶನಿ ಬರುವಂತಹ ಕಾಲ. ಮಾರ್ಚಿನವರೆಗೆ ಸಪ್ತಮದಲ್ಲಿ, ಅಷ್ಟಮದಲ್ಲಿ ಶನಿ ಬರುವಂಥದ್ದು. ಇದು ಅಷ್ಟಮದ ಶನಿ ಅವನಿಗೆ ತುಂಬ ತೊಂದರೆ ಕೊಡ್ತಾನೆ. ಅವನು ಸಿಂಹರಾಶಿಗೆ ಹೋಗುವಾಗ ರಾಶಿಗೂ ಕೂಡ ಶತ್ರು ಆಯ್ತು ಅವನು. ಅವಾಗ ರವಿಯೊಟ್ಟಿಗೆ ರಿವೆಂಜ್ ಇದ್ದೇ ಇದೆ. ದುಃಖಂ ದಿನೇಶಾತ್ಮಜಂ ಅಂತೇಳಿ, ಅವನಿಗೆ ಏನಾದ್ರು ಅಷ್ಟಮ ಸ್ಥಾನ ಸಿಕ್ಕಿಬಿಟ್ರೆ ಅವನು ದುಃಖ ಕೊಡ್ತಾನೆ ಅಂತೇಳಿ ಲೆಕ್ಕ. ಹೇಗೆಲ್ಲ ದುಃಖ ಕೊಡ್ಬೋದು? ಒಂದು ವ್ಯಾವಹಾರಿಕವಾಗಿ, ಇನ್ನೊಂದು ಆರೋಗ್ಯದ ವಿಚಾರದಲ್ಲಿ, ಅಥವಾ ಇನ್ನೊಂದು ಮಕ್ಕಳ ವಿಚಾರ, ಬೇರೆ ಬೇರೆ ರೀತಿಯ ದುಃಖಗಳು ಬರ್ಬೋದು. ಆಗ ನೋಡುವ ಇಲ್ಲಿ ಗುರು ಎಲ್ಲಿ ವೀಕ್ಷಣೆ ಮಾಡ್ತಾನೆ. ಸಿಂಹರಾಶಿಯನ್ನು ನೋಡಿದಾಗ ತೃತೀಯದಲ್ಲಿ ಸಹೋದರ ಕಲಹಗಳು, ಮಿತ್ರರೊಂದಿಗೆ ಕಲಹಗಳು, ಅಥವಾ ಒಂದು ಅಪಸ್ವರಗಳು, ಅವಮಾನಗಳು, ಇಂಥದ್ದೆಲ್ಲ ಬರಲಿಕ್ಕೆ ಸಾಧ್ಯತೆ ಉಂಟು. ಅದೇ ಗುರು ಸಿಂಹದ ಪಂಚಮ ಸ್ಥಾನವನ್ನು ನೋಡ್ತಾನೆ. ಆಗ ಮಕ್ಕಳ ವಿಚಾರದಲ್ಲಿ ಏನಾದರೂ ಕಲಹಗಳು ಬರುವಂಥದ್ದು, ತೀರ್ಮಾನ ಮಾಡುವಂಥದ್ದು ಅಂಥದ್ದೆಲ್ಲ ಬರ್ತದೆ. ಅಥವಾ ಮಕ್ಕಳಿಗೆ ವಿದ್ಯೆ ಕೊಡಲಿಕ್ಕೆ ಇಲ್ಲಿ ಹಣ ಹೊಂದಾಣಿಕೆ ಆಗದೆ ಅದು ಸಮಸ್ಯೆ ಬರುವಂಥದ್ದು, ಇಂಥದ್ದೆಲ್ಲ ಆಗ್ಬೋದು. ಇದರ ಜೊತೆಗೆ ಸಿಂಹರಾಶಿಯವರಿಗೆ ಮತ್ತೊಂದು ಒಳ್ಳೆ ಆಫರ್ ಅಂತ ಹೇಳ್ಬೋದು ಇದನ್ನು. ಮತ್ತೊಂದು ಕಡೆಯಿಂದ ನೋಡಿ, ದೇವರು ಒಂದು ಕಡೆ ನಮಗೆ ಕಷ್ಟ ಕೊಟ್ಟರು, ಮತ್ತೊಂದು ಕಡೆಯಿಂದ ಸುಖ ಕೊಡ್ತಾನೆ. ಏಕಾದಶದಲ್ಲಿ ಗುರು ಇರುವಂಥದ್ದು. ಆವಾಗ ಉದ್ಯೋಗದಲ್ಲಿದ್ದವರಿಗೆ ಬಡ್ತಿ, ಪ್ರಮೋಷನ್ಗಳು ಸಿಗ್ಬೋದು. ರಾಜಕೀಯ ನಾಯಕರುಗಳಿಗೆ ಅವರಿಗೇನಾದರೂ ಮಂತ್ರಿ ಪದವಿಗಳು ಇತ್ಯಾದಿಗಳೆಲ್ಲ ಸಿಗ್ಬೋದು. ಆದರೆ ಸಿಂಹರಾಶಿಯಲ್ಲಿ ಶನಿ ಇದ್ದವರಿಗೆ ಮಾತ್ರ ತುಂಬ ತೊಂದರೆಗಳು ಬರ್ಬೋದು. ಇದನ್ನೇನು ಹೇಳ್ತಾರೆ, ಮರಣ ಸಮಾನ ಯೋಗ ಅಂತೇಳಿ. ನಮ್ಮ ಸಾಧನೆಗಳು ಸಾಯುವಂಥ ಹೊತ್ತು, ಅದಕ್ಕೆ ಬಹಳ ಜಾಗ್ರತೆ ಬೇಕು. ಅವರು ಒಂದು ಸ್ಟೇಟ್ಮೆಂಟ್ ಕೊಡುವಂಥದ್ದು ಅಥವಾ ದುರಹಂಕಾರ ತೋರುವಂಥದ್ದು, ಇದನ್ನೆಲ್ಲ ಮಾಡಿಕೊಂಡ್ರೆ ಶತ್ರುಗಳು ಜಾಸ್ತಿ ಆಗ್ತಾರೆ. ಈ ಸಿಂಹರಾಶಿಯವರಿಗೆ ಪಂಚಮಾಧಿಪತಿ ಗುರು ಆಗ್ತಾನೆ. ರುದ್ರದೇವರ ಆರಾಧನೆಯನ್ನು ಮಾಡುವಂಥದ್ದು, ರುದ್ರದೇವರಿಗೆ ಸಂಬಂಧಪಟ್ಟಂತಹ ಶ್ಲೋಕಗಳನ್ನು ಓದುವಂಥದ್ದು, ರುದ್ರ ಅಂತ ಹೇಳಿದ್ರೆ ಈಶ್ವರ, ಆ ದೇವಸ್ಥಾನಕ್ಕೆ ಹೋಗುವಂಥದ್ದು. ಇನ್ನು ಗುರುವನ್ನು ಲಕ್ಷ್ಮೀನಾರಾಯಣ ಅಂತ ಕೂಡ ಹೇಳ್ತಾರೆ. ಆ ಲಕ್ಷ್ಮೀನಾರಾಯಣನಿಗೆ ಸಂಬಂಧಪಟ್ಟಂತಹ ಪೂಜೆಗಳನ್ನು ಮಾಡುವಂಥದ್ದು. ಆಮೇಲೆ ಲಕ್ಷ್ಮೀ ಹೃದಯ ಅದನ್ನು ಓದುವಂಥದ್ದು. ಇಂಥದ್ದೆಲ್ಲ ಮಾಡಿಕೊಂಡ್ರೆ ನಮ್ಮ ದುಃಖಗಳೆಲ್ಲ ದೂರ ಆಗ್ತವೆ ಅಂತೇಳಿ. ನೋಡಿ, ನಿಮಗೊಂದು ಜೀವನದಲ್ಲಿ ಪ್ರಾಮುಖ್ಯವಾದ ವಿಚಾರವನ್ನು ಹೇಳ್ತೇನೆ. ದುಃಖಗಳನ್ನು ತಡೀಲಿಕ್ಕೆ ಸಾಧ್ಯವೇ ಇಲ್ಲ ನಮಗೆ. ಆದರೆ ದುಃಖಗಳನ್ನು ಮರಿಬೇಕಿದ್ರೆ ಇನ್ನೊಂದು ಸುಖದ ಚಿಂತನೆ ಬರಬೇಕು, ಇನ್ನೊಂದು ಸುಖವನ್ನು ನಾವು ಪಡೀಬೇಕು. ಆವಾಗ ತುಂಬ ದುಃಖ ಬಂದಾಗ ಇನ್ನೊಂದು ಸುಖಕ್ಕೆ ಹೋಗಿ, ಆವಾಗ ನಿಮಗೆ ಈ ದುಃಖ ಶಮನ ಆಗಿ ಹೋಗ್ತದೆ. ನಿಮ್ಮ ದೇಹಕ್ಕೆ ದೊಡ್ಡ ಆಘಾತ ಆಗುವುದಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.